ಬೆಂಗಳೂರು ದೇವಾಂಗ ಸಂಘ ಪ್ರಥಮ ದರ್ಜೆ ಕಾಲೇಜಿನ ಶೈಕ್ಷಣಿಕ ವರ್ಷದ 50 ಜನ ವಿದ್ಯಾರ್ಥಿಗಳ ತಂಡದ ಎನ್ಎಸ್ಎಸ್ ಶಿಬಿರ ಕಾರ್ಯಕ್ರಮ ಕುದೂರು ಗ್ರಾಮದಲ್ಲಿ ನಡೆಯುತ್ತಿದ್ದು, ವಿದ್ಯಾರ್ಥಿಗಳ ತಂಡವು ಏಕಶಿಲಾ ಬೆಟ್ಟ, ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ಕಾಲದ ಕುದೂರು ಭೈರವದುರ್ಗ ಬೆಟ್ಟವನ್ನು ಚಾರಣ ಮಾಡಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ದೇವಾಂಗ ಜ್ಯೋತಿ ನೇಕಾರ ಮಾಸಪತ್ರಿಕೆ ಸಂಪಾದಕರಾದ ಕುದೂರಿನ ರಾಜಶೇಖರ್ ಅವರು ವಿದ್ಯಾರ್ಥಿಗಳಿಗೆ ಕುದೂರು ಹಾಗೂ ಕುದೂರು ಭೈರವದುರ್ಗ ಬೆಟ್ಟದ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ದೇವಾಂಗ ಸಂಘದ ನಿರ್ದೇಶಕರಾದ ಕುದೂರು ಸೋಮೇಶ್ ರವರು ಹಾಗೂ ಗಾಯಕರಾದ ಕುದೂರಿನ ಶಕ್ತಿ ವೆಂಕಟೇಶ್ ರವರು, ಉಪನ್ಯಾಸಕರಾದ ಡಾಕ್ಟರ್ ಸುರೇಶ್ ಗೌತಮ್, ಕಾಂತರಾಜು, ಶಿವು, ರೂಪಾ, ಅಪೂರ್ವರವರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಕುದೂರು ಗ್ರಾಮದಿಂದ ಕುದೂರು ಭೈರವದುರ್ಗ ಬೆಟ್ಟದ ತುದಿಯವರೆಗೂ ವಿದ್ಯಾರ್ಥಿಗಳ ಜೊತೆಗೆ ನಡೆದುಕೊಂಡು ಬಂದು ವಿದ್ಯಾರ್ಥಿಗಳ ಜೊತೆಗೆ ಚಾರಣ ಮಾಡಿದ ಶ್ವಾನವೊಂದು ಗಮನ ಸೆಳೆಯಿತು. ಮುದ್ದಾದ ಮೂತಿ ಮನ್ಸು ಮರಕೋತಿ ಏಕಾಂಗಿ ಬಾಳ ಬಂಡಿ ಮುದ್ದಾದ ಮೂತಿ ಮನ್ಸು ಮರಕೋತಿ ಏಕಾಂಗಿ ಬಾಳ ಬಂಡಿ ಸಾವಿರ ಗೊಂದಲ ಬಂದು ಬಂದು ನೋಡುತ್ತಾವೆ, ಕೆನ್ನೆಯ ಹಿಂಡುತ್ತಾವೆ ಮೆಲ್ಲಗೆ. ಟ್ವಿಂಕಲ್ ಟ್ವಿಂಕಲ್ Twinkle little star, Kudur Betta superstar. Twinkle twinkle little star, Kudur Betta superstar. ನಮ್ಮ ಸೆಕೆಂಡ್ PUC ಕನ್ನಡ ಟೆಕ್ಸ್ಟ್ ಬುಕ್ ಒಳಗಡೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತ ಒಂದು ಪಾಠ ಇದೆ. ಅದರೊಳಗಡೆ ಕೃಪಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅಂತ ಅನ್ನೋರು ವಿಶ್ವ ಪರ್ಯಟನ ಮಾಡ್ತಾ ಇರ್ತಾರೆ, ಅಂದರೆ ವಿಶ್ವವನ್ನು ತಿರುಗ್ತಾ ಇರ್ತಾರೆ. ಕುದೂರು ರಾಜಶೇಖರ್ ಅನ್ನುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದು ನೋಡಿದ್ರಲ್ಲ, ಸೈಕಲ್ನ ತುಳ್ಕೊಂಡು ನಾನು ಹತ್ತುತ್ತೀನಿ ಅನ್ನೋದಕ್ಕೆ ಜ್ಞಾನ ಮುಖ್ಯ ಅಲ್ಲ, ಒಳಗಿನ ಪ್ರೇರಣೆ ಮುಖ್ಯ. ಹೌದಲ್ವಾ? ಗ್ರೇಟ್ ವ್ಯಕ್ತಿತ್ವ. ಅವರು ನಮ್ಮ ಜೊತೆ ಇದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಪ್ರೀತಿಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುರೇಶ್ ಗೌತಮ್. ನಾವು ಇವಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವಿಲ್ಲೆಲ್ಲರೂ ಕೂಡ ಇದ್ದೇವೆ. ಬೆಂಗಳೂರು, ಮೈಸೂರು ಈ ಥರದ ಒಂದು ಜಾಗಗಳನ್ನ ತುಂಬ ನೋಡಿದ್ದೀವಿ. ಆದರೆ ಮಾಗಡಿಯನ್ನ ಕಟ್ಟಿದ, ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರ ತಾಯಿ ಭೂಮಿ, ತಾಯಿ ನೆಲ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೇಷ್ಮೆ ನಗರದ ಮಾಗಡಿ ತಾಲೂಕು ಬಂದು ಮಾಗಡಿ ತಾಲೂಕಿನ ಕೆಂಪೇಗೌಡರ ಊರು. ಅಮ್ಮಯ್ಯ ಈ ಕಡೆ ಕೇಳಿಸ್ತಾರೆ. ಮಾಗಡಿ ಕೆಂಪೇಗೌಡರ ಊರಿನ ಕುದೂರು ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಗೀಗಾಗಲೇ ನಮ್ಮ ಜನಪದ ವಿದ್ವಾಂಸರಾಗಿರುವ ಕುದೂರು ರಾಜಶೇಖರ್ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಕುದೂರು ಅಂತ ಅಂದರೆ ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ, ಟಿಪ್ಪು ಸುಲ್ತಾನ್ ಬಗ್ಗೆ ಗೊತ್ತು, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ 1799 ಅವ್ರು ತೀರ್ಕೋತಾರೆ. ಆ ನಂತರದಲ್ಲಿ ಇಲ್ಲೊಂದು ಹೊಸ ಸಾಮಂತ ಪಾಳೆಗಾರ ರಾಜಮನೆತನ ಶುರುವಾಗುತ್ತೆ. ಅದು ಕೆಂಪೇಗೌಡರು ಕಾಲಘಟ್ಟ. ಕೆಂಪೇಗೌಡರು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಎಲ್ಲಿದ್ದೇವೆ ಅಂತಂದ್ರೆ ಕೆಂಪೇಗೌಡರ ಕಾಲಘಟ್ಟದ ಕುದೂರಿನ, ಇಲ್ಲಿ ಕುದುರೆಗಳನ್ನ ಸಾಕಾಣಿಕೆ ಮಾಡಿ ಕೆಂಪೇಗೌಡರು ಸೈನ್ಯಕ್ಕೆ ಇಲ್ಲಿನ ಕುದುರೆಗಳನ್ನ ಕಳಿಸ್ತಿದ್ರಂತೆ. ಅಂತ ಪುಣ್ಯ ಭೂಮಿ ಕುದೂರಿನ ಬೆಟ್ಟದಲ್ಲಿ ಇದ್ದೇವೆ. ನನಗೆ ಹೆಮ್ಮೆ ಅನ್ಸೋದೇನು ಅಂದ್ರೆ, ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆಯುವುದು ದೇಶ ಅಂತ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರವನ್ನ ಕುದೂರು ಗ್ರಾಮದಲ್ಲಿ ನಮ್ಮ ದೇವಾಂಗ ಸಂಘ ಹಾಕ್ಬೇಕು ಅನ್ನೋ ಕನ್ಸು ಕಂಡಾಗ ನಮಗೆ ನೆನಪಾಗೋರು ದೇವಾಂಗ ಸಂಘದ ಚುನಾಯಿತ ಪ್ರತಿನಿಧಿ ಸೋಮೇಶ್ವರ್ ಸರ್ ಇಲ್ಲೇ ಇದ್ದಾರೆ. ಸೋಮೇಶ್ವರ್ ಸರ್, ಬನ್ನಿ ಸರ್, ನಮ್ಮೂರಲ್ಲಿ ಈ ತರದ ಒಂದು ಶಿಬಿರವನ್ನ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಂಡಾಗ ಗಟ್ಟಿಯಾಗಿ ನಿಂತು ಶಿಬಿರ ತುಂಬಾ ಒಂದು ಒಳ್ಳೆಯ ಹಂತಕ್ಕೆ ಬಂದು ನಿಂತಿದೆ. ಬಂಧುಗಳೇ, ದೇವಾಂಗ ಸಂಘಕ್ಕೆ 100 ವರ್ಷಗಳ ಚರಿತ್ರೆ ಇದೆ. 1924 ಫೆಬ್ರವರಿ 12ನೇ ತಾರೀಕು ದೇವಾಂಗ ಸಮುದಾಯದ ಹಿರಿಯ ಚೇತನಗಳು ತಮ್ಮ ಕನಸುಗಳನ್ನು ಕಟ್ಟಿರುವ ಒಂದು ಸಂಸ್ಥೆ, ಅದು ದೇವಾಂಗ ಸಂಘ. ಅದು 1924 ಫೆಬ್ರವರಿ 12. ಅದಕ್ಕಿಂತ ಮೊದಲೇ ಇತ್ತು, 100 ವರ್ಷ ಆಗಿದೆ.
ರಿಜಿಸ್ಟರ್. ಆಮೇಲೆ ಭಾರತದ ಚರಿತ್ರೆಯಲ್ಲಿ 100 ವರ್ಷಗಳನ್ನ ದಾಟೋದಿದೆಯಲ್ಲ ಒಂದು ಸಂಘ ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿದ ಒಂದು ಪುಟಾಣಿ ಸಮುದಾಯಕ್ಕೆ ಸೇರಿದಂತ, ಅಂದ್ರೆ ಒಂದು ಸಣ್ಣ ಹಿಂದುಳಿದ ವರ್ಗಕ್ಕೆ ಸೇರಿದ ಒಂದು ಸಮುದಾಯದ ಒಂದು ಸಂಘ 100 ವರ್ಷಗಳನ್ನ ದಾಟಿ ಇವತ್ತು ಇಷ್ಟು ಎತ್ತರಕ್ಕೆ ಬಂದು ನಿಂತಿದೆಯಲ್ಲ, ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆಯಲ್ಲ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕರೆದು, ಡಿ ಕೆ ಶಿವಕುಮಾರ್ನ ಕರೆದು, ಸೆಂಟ್ರಲ್ ಮಿನಿಸ್ಟ್ರುಗಳನ್ನ ಕರೆದು ಒಂದು ದೊಡ್ಡ ಕಾರ್ಯಕ್ರಮವನ್ನು 50,000 ಜನರನ್ನ ಸೇರಿಸಿ ಶತಮಾನೋತ್ಸವ ಸಮಾರಂಭವನ್ನು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು. ಅಂಥ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆ ದೇವಾಂಗ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ದೇವಾಂಗ ಸಂಘ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕ ಇವತ್ತು ಕುದೂರು ಗ್ರಾಮದಲ್ಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತು ಒಟ್ಟು ಶಿಬಿರ ಸಕ್ಸಸ್ ಆಗೋದಕ್ಕೆ ಪಣತೊಟ್ಟಿ ನಿಂತಿರುವ ನಮ್ಮೆಲ್ಲರ ಹೆಮ್ಮೆಯ ದೇವಾಂಗ ಸಂಘದ ನಿರ್ದೇಶಕರು ಕುದೂರಿನ ನಮ್ಮ ಸೋಮೇಶ್ವರ್ ಸರ್ ಒಂದೆರಡು ಮಾತಾಡಬೇಕು ಈಗ ನಮ್ಮ ಜೊತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ NSS ಕ್ಯಾಂಪು ಯಾವ ಊರಲ್ಲಿ ಮಾಡಬೇಕು ಅಂತ ಈ ಥರ ವಿಚಾರ ಮಾಡುವಾಗ ನಮ್ಮ ದೇವಾಂಗ ಸಂಘದ ಅಧ್ಯಕ್ಷರಾದ ರಮೇಶ್ ಅವರು ಮತ್ತು ವಿದ್ಯಾ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಕುದೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮನೇಲಿ ಕೇಳೋದು ಸಂತೋಷವಾಗಿ ಬನ್ನಿ, ನಾವು ಎಲ್ಲ ಇದಕ್ಕೆ ಇರ್ತೀವಿ, ಜೊತೆಯಾಗಿ ನಿಲ್ತೇವೆ ಅಂತ ಹೇಳಿದ್ವು. ಅದಂತೆ ಎಲ್ಲರೂ ಬಂದಿದ್ದೀರಾ. ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಅಂತ ಇವತ್ತು ಇದು ಮಾಡಿದಾಗ ಭೈರವ ದುರ್ಗದ ಬೆಟ್ಟದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಯಾರು ಹೋಗಿ ನಮ್ಮ ಪಂಚಾಯತಿಯಿಂದ ಕ್ಲೀನ್ ಮಾಡೋದಕ್ಕಾಗಲ್ಲ. ಅದರಿಂದ ಮಕ್ಳ ಕೈಲಿ ಮಾಡಿಸ್ತಾರೆ, ಭಾಳ ವಿಶೇಷವಾಗಿರುತ್ತೆ ಅಂತ ಹೇಳಿ ಎಲ್ಲ ಮಕ್ಕಳು ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗುತ್ತೆ, ಆದರೂ ಎಲ್ಲ ಬಂದಿದ್ದಾರೆ, ಭಾಳ ಸಂತೋಷ. ಇದೇ ರೀತಿ ಬೇರೆ ಬೇರೆ ಹೊಸ ಸ್ಥಳಗಳ ಕರ್ಕೊಂಡೋಗಿ ಅಲ್ಲಿ ಸ್ವಚ್ಛತೆಯನ್ನು ಮಾಡಿಸಿ ಇದನ್ನೆಲ್ಲ ಮಾಡಬೇಕು ಅಂತ ಇದೆ. ಅದೇ ರೀತಿ ಎಲ್ಲ ಸಹಕಾರ ಕೊಡ್ತಿದ್ದಾರೆ. ಅದರಿಂದ ಎಲ್ಲ ಮಕ್ಕಳಿಗೂ ಮತ್ತು ಶಿಕ್ಷಕರಿಂದವ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಮಗೆ ನಮ್ಮ ಗುರುಗಳು ಮೊನ್ನೆ ಹಿಂಗೆ NSS ಕ್ಯಾಂಪ್ಗೆ ದೇವಾಂಗ ಸಂಘದಿಂದ ಕಾಲೇಜಿಂದ ಹುಡುಗರು ಬರ್ತಾವ್ರೆ, ಬಂದ್ಬಿಟ್ಟು ಇಲ್ಲಿ ಒಂದೆರಡು ಹಾಡು ಹೇಳ್ಬೇಕು ಅಲ್ಲಿ ಅಂತ ನನ್ನನ್ನು ಹೋಗಿದ್ರು. ಬಟ್ ನಾನು 2 ದಿವಸದಿಂದ ಬರೋಕ್ಕಾಗಿರಲಿಲ್ಲ. ಆದರೆ ನೆನ್ನೆ ಹೋಗಿದ್ದೆ ನಾನು, ನನ್ನ ಕೈಲಿ ಒಂದು ಹಾಡು ಆಡಿಸಿದ್ರು. ಹುಡುಗರೆಲ್ಲ ಭಾಳ ಖುಷಿಪಟ್ಟರು. ಮತ್ತು ನಮಗೆ ಏನಪ್ಪ ಅಂದರೆ ನಮ್ಮ ದೇವಾಂಗ ಸಂಘದ ಕಾಲೇಜಿಂದನೇ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಕುದೂರಿನಲ್ಲಿ ನಾವು ದೇವಾಂಗದವರು ಹೆಚ್ಚು ಕಮ್ಮಿ ಒಂದು 400 ಮನೆ ಮೇಲಿದ್ದೀವಿ. 400 ಮನೆ. ಯಾಕಂದರೆ ಕುದೂರಿನಲ್ಲಿ ಹೆಚ್ಚು ಕಡಿಮೆ ಎಲ್ಲ ವರ್ಗದವ್ರಿಗಿಂತ ನಮ್ಮವರೇ ಜಾಸ್ತಿ ಇರೋದು. ನಮ್ಮ ನೇಕಾರಿಕೆ ಉದ್ಯೋಗನ ಅವಲಂಬಿಸಿರೋವಂಥವ್ರೇ ಜಾಸ್ತಿ ಇರೋದು. ಹಾಗಾಗಿ ದೇವಾಂಗ ನಮ್ಮ ಸಾರ್ ಹೇಳ್ದಂಗೆ 100 ವರ್ಷದ ಶತಮಾನೋತ್ಸವಕ್ಕೆ ನಾನು ಸಹ ಹೋಗಿದ್ದೆ. ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಬಟ್ ಇವತ್ತು ನೀವು ಬೆಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿರೋದಕ್ಕೆ ನಮಗೂ ಕೂಡ ಕುದೂರಿನ ಜನತೆ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ವಿಶೇಷ ಅಂದರೆ ಏನಪ್ಪ ಅಂದರೆ ನಮ್ಮ ಕುದೂರಿನ ಒಂದು ನಾಯಿ ಈ ಬೆಟ್ಟ ಹತ್ತೈತಿ ಇವತ್ತು. ಅದೆಲ್ಲಿ ಅಲ್ಲಿ ಕೂತೈತೆ, ಅದನ್ನು ನೋಡಿ. ಆ ನಾಯಿ ನಮಗೆ ವಿಶೇಷ. ಇದು ಯಾರು ಇಲ್ಲಿ ಸಾಕಿರೋ ನಾಯಿ ಅಲ್ಲ, ನಾವ್ಯಾರು ಸಾಕಿರೋ ನಾಯಿ ಅಲ್ಲ. ಈ NSS ಕ್ಯಾಂಪ್ನವರು ಬಂದು ಅದಕ್ಕೇನೋ ಸ್ವಲ್ಪ ಅನ್ನ ಹಾಕಿದ್ರು, ಏನ್ ಪ್ರೀತಿ ತೋರಿಸಿದ್ರು ಗೊತ್ತಿಲ್ಲ. ಎಷ್ಟು ಅದಕ್ಕೆ ಖುಷಿ ಆಗ್ಬಿಟ್ಟೈತೆ. ಇಷ್ಟು ಮೇಲೆ ಹತ್ಬಿಟ್ಟು ನಾನು ನೋಡ್ತಾ ಇದ್ದೀನಿ, ಅದು ಖುಷಿ ಆಗ್ಬಿಟ್ಟೈತಿ ನಾಯಿಗೆ. ನಾನು ಯಾರೋ ಸಾಕಿರೋ ನಾಯಿ ಇವ್ರದ್ದು ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಅವರು ನಿಮ್ಮ ಚೌಟ್ರಿಯಿಂದ ಬಂದೈತೆ ಇದೊಂದು ನಾಯಿ. ಪಾಪ ಇದೊಂದು ವಿಶೇಷ ಅತಿಥಿ. ಇದು ನಿಜವಾಗ್ಲೂ ಒಂದು ತುತ್ತು ಅನ್ನ ಹಾಕಿದ್ದಕ್ಕೆ ಇವತ್ತು ಬೆಟ್ಟ ಹತ್ತೈತೆ ಅಂದರೆ ವಿಶೇಷವಾಗೈತೆ. ಇದು ಈ ನಾಯಿ ಬಗ್ಗೆ ಒಂದು ಖುಷಿಯಾದ ವಿಚಾರ. ಎಲ್ಲರಿಗೂ ನಮಸ್ಕಾರ. ನಮ್ಮೂರಿಗೆ ಬಂದಿದ್ದೀರಿ ದೇವಾಂಗ ಸಂಘದ ಕಾಲೇಜ್ ವತಿಯಿಂದ ಶಿಕ್ಷಕರೊಡನೆ ನೀವು NSS ಶಿಬಿರ ಅಂತ ಒಂದು ಹೆಸರಿಟ್ಕೊಂಡು ಇಲ್ಲಿಗೆ ಬಂದಿದ್ದೀರಿ. ಸಮಾಜ ಸೇವೆ ಜೊತೆಗೆ ಸ್ವಚ್ಛತೆ, ಆರೋಗ್ಯ ಜೊತೆಗೆ ನಿಮ್ಮ ಸಂತೋಷ ಇಷ್ಟಕ್ಕೂ ಅನುಭವಿಸೋಣ ಅಂತ ಬಂದಿದ್ದೀರಿ, ಹೌದಲ್ಲ? ನಮ್ಮೂರು ಅಲ್ಲಿದೆ ನೋಡಿ. ಆ ಊರು ಮೊದಲು ಕುದೂರು ಇಲ್ಲಿತ್ತು, ಈ ಬೆಟ್ಟದಲ್ಲಿತ್ತು. ಯಾವಾಗ ಇತ್ತು? 17ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನು ಕುದುರೆಗಳನ್ನ ಮತ್ತು ಸೈನಿಕರನ್ನ ಪಳಗಿಸೋದಕ್ಕೆ
ಈ ಬೆಟ್ಟನ ಆಯ್ಕೆ ಮಾಡಿಕೊಂಡು. ನೀವು ಇಲ್ಲಿ ತನಕ ಬೆಟ್ಟ ಹತ್ತಿದ್ರೆ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿತ್ತಲ್ವಾ? ಸುಲಭವಾಗಿತ್ತಾ? ಆ ಬೆಟ್ಟನ ಹತ್ತೋದನ್ನು ಕಲಿಸೋದಕ್ಕೆ ಅಂತ ಕುದುರೆಗಳಿಗೆ ಪ್ರಾಕ್ಟೀಸ್ ಕೊಡೋದಕ್ಕೆ ಈ ಊರನ್ನ ಆಯ್ಕೆ ಮಾಡಿಕೊಂಡು ಅಮೃತೂರು ಅಂತ ಇದೆ ಕುಣಿಗಲ್ಲಾಚೆ, ಅಲ್ಲಿ ಕುದುರೆನ ಸಾಕೋರ್ನ ಕರ್ಕೊಂಡು ಮತ್ತು ಲಾಳ ಹೊಡಿಯೋರ್ನ ಸಾಕೋರ್ನ ಎಲ್ಲ ಕರ್ಕೊಂಬಂದು ಇಲ್ಲಿ ಹಳೆಪೇಟೆ ಅಂತ ಇದೆ ಆ ಊರಿಗೆ ಶಿಫ್ಟ್ ಮಾಡಿದ್ರು ಅವರು. ಸುಮಾರು ಒಂದು 17 ಎಕರೆಷ್ಟು ಜಮೀನು ಕೊಟ್ಟವ್ರಿಗೆ ಶಿಫ್ಟ್ ಮಾಡಿದ್ರು. ಆನಂತರ ಇಲ್ಲಿ ಕುದುರೆ ಮರಿಗಳನ್ನು ಸಾಕಬೇಕಲ್ವಾ, ಅದಕ್ಕೆ ವಿಶಾಲವಾದ ಬಯಲು ಬೇಕು. ಅದಕ್ಕೆ ಕುದುರೆ ಮರಿ ಪಾಳ್ಯ ಅಂತ ಈಗಲೂ ಇದೆ 1 ಕಿಲೋಮೀಟ್ರ್ ಇಲ್ಲಿಗೆ ದೂರದಲ್ಲಿ. ಅದನ್ನು ಆಯ್ಕೆ ಮಾಡಿಕೊಂಡ್ರು. ಈ ಬೆಟ್ಟದ ಇತಿಹಾಸ ಹೇಳೋದಾದರೆ ಇದು ಭೈರವೇಶ್ವರ ಸ್ವಾಮಿ ಬೆಟ್ಟ. ಕೆಳಗಡೆ ಅರ್ಧ ಅಂತಸ್ತಿನಲ್ಲಿ ಭೈರವೇಶ್ವರ ಇದೆ, ಆ ಕಡೆಯಿಂದ ಮೆಟ್ಲಿದೆ, ಸಲೀಸಾಗಿ ಹತ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ದೊಣೆ ಇದೆ, ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ದೊಣೆಯಲ್ಲಿ ಸದಾ ಕಾಲ ನೀರಿರ್ತದೆ, ಬೇಸಿಗೆ ಮಳೆಗಾಲ ಸದಾ ಕಾಲ ನೀರಿರ್ತದೆ. ಅಲ್ಲಿ ಇನ್ನೊಂದು ಪ್ರತೀತಿ ಏನು ಅಂತಂದರೆ, ಮಕ್ಕಳಾಗದೇ ಇರೋರು ಬಂದು ಇಲ್ಲಿ ಗಂಗಮ್ಮನ ಮಾಡಿದ್ರೆ ಮಕ್ಕಳಾಗ್ತವೆ ಅನ್ನೋ ಪ್ರತೀತಿ ಅಲ್ಲಿದೆ. ಸುಮಾರು ಜನ ಬರ್ತಾರೆ ಇಲ್ಲಿ. ಭಾನುವಾರ ಇಲ್ಲಿ ಭೈರವೇಶ್ವರನ ಬಾಗಿಲು ತೆಗಿತಾರೆ, ಪೂಜೆ ನಡೀತದೆ ಸಂಜೆವರೆಗೆ. ಟಿಪ್ಪು ಸುಲ್ತಾನ್ ನಂತರ ಏನಾಯಿತು, ಅವನ ಪತನದ ನಂತರ ಕೆಂಪೇಗೌಡರ ಆಳ್ವಿಕೆಗೆ ಇದು ಒಳಪಡ್ತು. ಕೆಂಪೇಗೌಡರ ಆಳ್ವಿಕೆಗೆ ಸಾವಂದುರ್ಗ, ನಂದಿದುರ್ಗ, ದೇವರಾಯನ ದುರ್ಗ, ಒಟ್ಟು ಹುತ್ತರಿ ದುರ್ಗ, ಒಟ್ಟು 7 ದುರ್ಗಗಳು ಆದವಲ್ಲ. ಆವಾಗ ಇದು ಸಹ ಕೆಂಪೇಗೌಡರ ಆಳ್ವಿಕೆಗೆ ಒಳಪಡ್ತು, ಮುಮ್ಮಡಿ ಕೆಂಪೇಗೌಡರ ಆಳ್ವಿಕೆಗೆ ಒಳಪಡ್ತು. ಆ ನಂತರ ಯಾವುದೋ ಒಂದು ಕಾಯಿಲೆ ಬಂತು ಅಂತ ನಮ್ಮ ಹಿರಿಕರು ಹೇಳ್ತಾರೆ. ಆ ಕಾಯಿಲೆ ಬಂದಾಗ ಊರು ಬಿಡಬೇಕಾಯ್ತು. ಈ ಊರು ಬಿಟ್ಟು ಎಲ್ಲಿ ಹೋಗೋದು ಅನ್ನೋದು ಪ್ರಾಬ್ಲಮ್ ಆದಾಗ ಇಲ್ಲಿ ನಮ್ಮ ಕುದೂರನ್ನ, ಇಲ್ಲಿ ಇರೋ 40 ಮನೆಗಳಿದ್ದವು ನಮ್ಮವು, ಹಿಂದೂಗಳು 40 ಮನೆ ಏನಿದ್ದು ಅವರೆಲ್ಲ ಅಲ್ಲಿ ನಮ್ಮ ಊರಿಗೆ ಶಿಫ್ಟ್ ಆದವು. ಆಮೇಲೆ ಅದನ್ನು ತುರುಗಪುರಿ ಅಂತಿದ್ರು. ದಿನ ಕಳೆದ ನಂತರ ಅದನ್ನು ಕುದೂರಾಯಿತು. ಇದು ಕುದೂರಿನ ಇತಿಹಾಸ, ಈ ಬೆಟ್ಟದ ಇತಿಹಾಸ. ಇಲ್ಲಿ ಏನು ವಿಶೇಷ ಇದೆ ಅಂತಂದರೆ ಬಂಧುಗಳೇ, ಈ ನೀರಿದೆಯಲ್ಲ, ದೊಣೆಯಲ್ಲಿ ನೀರು ಕುಡಿದು ನೋಡಿ, ಮುಟ್ಟಿ ನೋಡಿ ಎಷ್ಟು ತಣ್ಣಗಿದೆ. ಸದಾಕಾಲ ಹಾಗೆ ಇರ್ತದೆ, ಸದಾ ನೀರು ಅಷ್ಟೇ ಸ್ವಚ್ಛವಾಗಿರ್ತದೆ. ಕಾಡು ಪ್ರಾಣಿಗಳಿದ್ರೆ ನಮಗೇನು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಯಾವತ್ತೂ ನಾವು ಇಲ್ಲಿ ಈ ಬೆಟ್ಟಕ್ಕೆ ಹಲವಾರು ಸಾರಿ ಬಂದಿದ್ದೀವಿ, 10 ಸಾರಿ ಬಂದಿದ್ದೀವಿ. ನಮ್ಗೆ ಯಾವುದೇ ಕಾಡು ಪ್ರಾಣಿ ತೊಂದರೆ ಕೊಟ್ಟಿಲ್ಲ. ವಾಕಿಂಗ್ ಬರೋರಿಗೆ ಒಂದು 2-3 ಸಾರಿ ಚಿರತೆ ಕಂಡು, ಕರಡಿ ಕಂಡು, ಎಲ್ಲ ಪ್ರಾಣಿಗಳು ಇದ್ದಾವೆ ಇಲ್ಲಿ ಈ ಬೆಟ್ಟದಲ್ಲಿ. ಆದರೆ ದುಷ್ಕೃತ್ಯ ಆಗ್ತಾ ಇರ್ತವೆ. ಪ್ರತಿ ವರ್ಷ ಬೆಂಕಿ ಹಚ್ಚುತ್ತಾರೆ, ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬೆಂಕಿ ಹಚ್ಚುತ್ತಾರೆ. ನಮಗೆ ತಡೆಯಲಾರದು ನೋವು. ಏನು ಮಾಡೋಣ, ಯಾರಿಗೂ ಹೇಳೋಕ್ಕಾಗಲ್ಲ ಬೆಂಕಿ ಹಚ್ಚಬೇಡಿ ಅಂತ. 100 ಜನದಲ್ಲಿ ಒಬ್ಬ ಹಚ್ಚಿದ್ರೆ ಸಾಕು, ಇಡೀ ಬೆಟ್ಟನೇ ಹತ್ಕೊಳ್ತದೆ ಅಲ್ವಾ. ನೀವೆಲ್ಲ ಚಾರಣಕ್ಕೆ ಬಂದಿದ್ದೀರಿ, ಒಳ್ಳೆ ಗಾಳಿ ಇದೆ ನೋಡಿ. ಪಶ್ಚಿಮದಿಂದ ಒಳ್ಳೆ ಗಾಳಿ ಬೀಸುತ್ತಿದೆ. ಮಂಗಳೂರಲ್ಲಿ 300 ಕಿಲೋಮೀಟ್ರು, ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿ ಈ ನಮ್ಮೂರಿದೆ. ಅಲ್ಲಿಂದ ಇದು 1800 ಅಡಿ ಎತ್ತರ ಈ ಬೆಟ್ಟ ಇದೆ. 1800 ಅಡಿ ಎತ್ತರ ಇದೆ. ಕಾಲ್ದಾರಿಲಿ ಬರಬೇಕಾಗ್ತದೆ. ಅಲ್ಲಿ ಮೆಟ್ಲಿದೆ, ಅರ್ಧ ದಾರಿಗಾದರೆ ಮೆಟ್ಲಿದೆ. ಇದಕ್ಕೆ ಕಾಲ್ದಾರಿಲೇ ಬರಬೇಕು. ಯಾಕೆ ಕಾಲ್ದಾರಿ ಆಯಿತು ಅಂತಂದರೆ, ಕುದುರೆ ಪಳಗಿಸೋಕ್ಕೆ ಕಾಲ್ದಾರಿಲಿ ಹತ್ತಕ್ಕೆ ಆಯಿತು. ಇದು ಮದ್ದಿನ ಮನೆ ಇದೆ, ಅಲ್ಲಿ ಮದ್ದಿನ ಮನೆ ಇತ್ತು. ಅದನ್ನು ಬ್ರಿಟಿಷರು ಬಂದಾಗ ಅದನ್ನು ಹೊಡೆದಾಕಿದ್ರು. ತೋಪು ಇಟ್ಟು ಅಲ್ಲಿ ಕುತ್ತಿನಗೆರೆಯಿಂದ ಆಚೆ ತೋಪಿಟ್ಟು ಅದನ್ನು ಹೊಡೆದ್ರು, ಗುಂಡು ಮದ್ದಿನ ಮನೆನ ನಾಶ ಮಾಡಿದ್ರು. ಈ ಬೆಟ್ಟದಲ್ಲಿ ಇಲ್ಲಿ ಶಿವನ ಪಾದ ಇದೆ, ಆ ಕಡೆ ಈ ಕಡೆ ಭೈರದೇವರ ಬೆಟ್ಟ ಇದೆ. ಆ ಪಕ್ಕದ ಬೆಟ್ಟದ ಹೆಸರು ಕೊಟ್ಟಿಗೆ ಬೆಟ್ಟ ಅಂತಾರೆ. ಇಲ್ಲಿ ಗುಲಾಬಿ ತೋಟ ಇದೆ. ಆ ಕಡೆ ಕೆಳಗಡೆ ಬರ್ತಾ ದಾರಿಯಲ್ಲಿ ಮೊದಲು ಗಣೇಶ ಸಿಗುತ್ತೆ, ತದನಂತರ ಆಂಜನೇಯ ಸಿಗುತ್ತೆ. ಕಳೆದ ಒಂದು 10 ವರ್ಷದಿಂದ ನಾವೆಲ್ಲ ಸೇರ್ಕೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ. ಹಕ್ಕಿ ಪಕ್ಷಿ ಕುಡಿಯೋಕ್ಕೆ ಅಂತ ಅಲ್ಲೊಂದು ತೊಟ್ಟಿ ಸಹಿತ ಕಟ್ಟಿದ್ದೀವಿ, ನಾನೇ ಕಟ್ಟಿದ್ದೀನಿ ಹಕ್ಕಿ ಪಕ್ಷಿಗಳಿಗೆ ಅಂತ. ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಪೂಜೆ ಆಗ್ತದೆ. ಆಷಾಢದಲ್ಲಿ, ಶ್ರಾವಣದಲ್ಲಿ ಊರನ್ನ ಭಾಳಷ್ಟು ಜನ ಬರ್ತಾರೆ. ಇಲ್ಲಿ ಸಂತರ್ಪಣೆ ಆಗ್ತದೆ. ಇಲ್ಲಿ ಅಪರೂಪದ ಜಾಲಾರದ ಮರ, ಜಾಲಾರದ ಹೂವು ನೀವು ಕೇಳಿರಬೇಕು. ಕೆಳಗಡೆ ಇದೆ ಭೈರವೇಶ್ವರನ ದೇವಸ್ಥಾನದ ಹತ್ರ. ವಿಶೇಷತೆ ಇದೆ. ಅದರ ಪರಿಮಳ ನೀವು ರಾತ್ರಿ ಹೊತ್ತು ನೋಡಬೇಕು ಸರ್, ಅಷ್ಟು ಪರಿಮಳ ಇರ್ತದೆ. ಇದು ದೇವರಿಗೆ ಅತ್ಯಂತ ಶ್ರೇಷ್ಠವಾದ ಹೂವು ಜಾಲಾರದ ಹೂವು. ದೇವಗಾಂಧಾರದ ಹೂವು ಹೆಂಗೋ ಜಾಲಾರದ ಹೂವು ಹಾಗೇನೆ. ಈಗ ಇಲ್ಲಿ ತನಕ ಬಿಡ್ತು, ಸಿಗುತ್ತೆ. ಇನ್ನು 8 ದಿವಸ ಇದ್ದಂಗೆ ಸಿಗುತ್ತೆ. ಶಿವರಾತ್ರಿ ಹಬ್ಬ ಇನ್ನೊಂದು 8-10 ದಿವಸ ಇದ್ದಂಗೆ ಜಾತ್ರೆ ತನಕ ಬಿಡುತ್ತೆ ಆ ಮರದಲ್ಲಿ ಹೂವು. ಸಸ್ಯ ಪ್ರಭೇದ ಭಾಳಷ್ಟಿದ್ದಾವೆ ಇಲ್ಲಿ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಕಳೆದ 20 ವರ್ಷದಿಂದ ಹುಡುಗರೆಲ್ಲ, ಇಂಥ ಪಡ್ಡೆ ಹುಡುಗರೆಲ್ಲ ಸೇರ್ಕೊಂಡು ಒಂದು ಅಭಿಮಾನಿ ಬಳಗ ಅಂತ ಮಾಡ್ಕೊಂಡ್ರು. ಅಣ್ಣ ಅವರ ಅಭಿಮಾನಿ ಬಳಗ ಮಾಡ್ಕೊಂಡು ನಾವೇನಾರ ಒಂದು ವಿಶೇಷ ಮಾಡಬೇಕು, ನಾವಿಲ್ಲಿ ಏನಾದರೂ ಮಾಡ್ಬೇಕು. ನಾನು ನಿಮಗೆ ನೆನ್ನೆ ಹೇಳಿದ್ನಲ್ಲ, ನಾವೇನಾದರೂ ಸಾಧನೆ ಮಾಡಬೇಕು, ಹೊಸದು ಮಾಡಬೇಕು ಅಂತ. ಆ ಹುಡುಗರು ನೋಡ್ರಿ, ನೀವು ನವಂಬರು
1ನೇ ತಾರೀಕಿನ ಹಿಂದಿನ ದಿನನೇ ಬಂದು ಹಾರಿಸ್ತಾರೆ. 70 ಅಡಿ ಸಾರಿ. ಅದು ನಿಮಗೆ ನೋಡ್ರಿ, ಇಲ್ಲಿ ಹೈವೇ ಇದೆ, ಇಲ್ಲಿ ಬೆಂಗಳೂರು ಮಂಗಳೂರು ಹೈವೇ ಇದೆ, ಅಲ್ಲಿ ಕಾಣುತ್ತೆ. ಈಗ ಸ್ವಲ್ಪ ಆ ಕೆರೆ ಪಕ್ಕದಲ್ಲಿ ಇದೆ, ಅಲ್ಲಿ ಟ್ರೈನು ರೈಲ್ವೆ ಟ್ರ್ಯಾಕು ಇದೆ, ಅಲ್ಲಿ ತನಕ ಬಾವುಟ ಕಾಣುತ್ತೆ. 1 ತಿಂಗಳು ಪೂರ್ತಿ ಇರಿಸ್ತಾರೆ. ನವೆಂಬರ್ ತಿಂಗಳು ಮುಗಿದ ಮೇಲೆ ಶೆಟ್ಟಿ ಬಾವುಟ ನೋಡ್ಬಿಟ್ಟು ಒಂದ್ಸರಿ ಕುದುರ್ ಬೆಟ್ಟಕ್ಕೆ ಬಂದು ನೋಡ್ಕೊಂಡು ಹೋಗಿದ್ರಿ. ಕುದುರ್ಗೆ ಬಂದಿದ್ರು ಬಾವುಟ ನೋಡಿ ಅಲ್ಲಿ ಹೈವೇಯಿಂದ. ನಿಕಟ ಸಂಬಂಧ ಇದೆ ನನಗೂ ಬೆಂಗಳೂರು ದೇವಾಂಗ ಸಂಘಕ್ಕೆ. ನಾನು ರಾಜ್ಯ ದೇವಾಂಗ ಸಂಘದ ನಿರ್ದೇಶಕ. ಬೆಂಗಳೂರು ವಸಂತಪುರದಲ್ಲಿರ್ತಕ್ಕಂಥ ಬೆಂಗಳೂರು ದೇವಾಂಗ ಸೇವಾ ಸಮಾಜದ ನಿರ್ದೇಶಕ, ಬೆಂಗಳೂರು ಸೇವಾ ಸಮಾಜದ ಬ್ಯಾಂಕ್ ಇದೆ, ಅದರ ನಿರ್ದೇಶಕ ಸಹ. ಇವೆಲ್ಲಕ್ಕಿಂತ ಹೆಚ್ಚಿನಾಗಿ ನಾನೊಬ್ಬ ಪರಿಸರ ಪ್ರೇಮಿ, ಅಷ್ಟೇ ಹೇಳಬಲ್ಲೆ. ನಮ್ಮವರ ಗಣೇಶನ ದೇವಸ್ಥಾನದ ಹತ್ರ ಅಪರೂಪದ ಗಿಡಗಳನ್ನ ಹಾಕಿ ಬೆಳೆಸಿದ್ದೀನಿ, ಮಕ್ಕಳು ಬೆಳೆಸ್ದಂಗೆ ಬೆಳೆಸಿದ್ದೀನಿ. 5 ಗಿಡ, ನೀವು ಏನು ನಿನ್ನೆ ಪೂಜೆ ಮಾಡಿದ್ರಲ್ಲ ಅಲ್ಲಿ ಅಪರೂಪದ ಗಿಡ, ಬಿಲ್ಪತ್ರೆ ಗಿಡ, ಅದು 5 ದಳ ಬಿಡೋವಂಥ ಬಿಲ್ಪತ್ರೆ ಹಾಕಿ ಸಾಕಿದ್ದೀನಿ. 25 ವರ್ಷ ಸಾಕಿದ್ದೀನಿ ಆ ಮರನ. ದೇವಗಾಂಧರದ ಶಿವಲಿಂಗ ಪುಷ್ಪದ ಗಿಡ ಹಾಕಿದ್ದೀನಿ, ಬನ್ನಿ ಮರ ಹಾಕಿದ್ದೀನಿ, ಇನ್ನು ಹಲವಾರು ಸಸಿಗಳು ಹಾಕಿದ್ದೀನಿ, ಅಲ್ಲಿ ಬೆಳೆಸಿದ್ದೀನಿ. ಆ ಮರ ಕಡಿಯೋಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲ ಗೊತ್ತು. ಆ ಮರ ಕಡಿ ಕೊಡ್ದು ಅಂತ ಈ JCP ಬಂದು ಗುಂಡಿ ತೆಗೆದಿತ್ತು, ಅದರೊಳಗೆ ಮಲಗ್ಬಿಟ್ಟು ಫೋಟೋ ತಗೊಂಡು ಪ್ರಜಾವಾಣಿಗೆ ಹಾಕ್ಸಿದ್ದೆ. ಹೌದು, ಮರ ತೆಗೆದುಬಿಡೋರಿಲ್ಲ ಅಂತಂದರೆ. ಯಾಕೆ ಅಂದರೆ ಮರಗಳಿದ್ರೆ ನಾವು, ಮರನೇ ಇಲ್ದಿರ ನಾವೆಲ್ಲ ಇರ್ತಾರೆ. ಮರ ಅದು ವಿಶೇಷವಾಗಿ ಕುದುರಲ್ಲಿ ಯಾವುದು ಇಲ್ಲ. ಅದು ಕಾಶಿ ಬಿಲ್ಪತ್ರೆ ನೀವು ನಂಬ್ತೀರೋ ಇಲ್ವೋ, ನಾನು ಅಮರನಾಥ್ಗೆ ಈ ಬಿಲ್ಪತ್ರೆನೇ ತಗೊಂಡೋಗಿ ಅಲ್ಲಿ ಹಾಕ್ತೀನಿ, ಅಲ್ಲಿ ಅರ್ಪಿಸ್ತೀನಿ ದೇವರಿಗೆ. ಅಲ್ಲಿ ನಾಗಾ ಸಾಧುಗಳು ಸಿಗ್ತಾರೆ ನನಗೆ ಸುಮಾರು ಜನ. ಅವರು ಎಷ್ಟು ಖುಷಿ ಪಡ್ತಾರೋ ಆ ಬಿಲ್ಪತ್ರೆ ಕೊಟ್ಟರೆ. ಅಲ್ಲೆಲ್ಲ ಬೆಳ್ಳಿ ಬಿಲ್ಪತ್ರೆ ಹಾಕ್ತಾರೆ ದೇವರಿಗೆ, ಬೆಳ್ಳಿಯಿಂದ ಮಾಡಿರೋ ಬಿಲ್ಪತ್ರೆ. ನಾನು ಇಲ್ಲಿಂದ ಹೊರೆ ಕಟ್ಕೊಂಡು ತೊಗೊಂಡೋಗ್ತೀನಿ ಇಲ್ಲಿಗೆ ಅಮರನಾಥ್ಗೆ. ಕುದೂರಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ಅಪಾರವಾದಂಥ ಶಕ್ತಿ ದೇವತೆ ಅದು ಕುದೂರಮ್ಮ, ಲಕ್ಷ್ಮೀದೇವಿ. ಭಾಳ ಹಿಂದೆ ಇಲ್ಲೇ ಇತ್ತು ಆ ದೇವಸ್ಥಾನ, ಅದನ್ನು ಶಿಫ್ಟ್ ಮಾಡವ್ರೆ. ಇತ್ತೀಚೆ ಒಂದು 15 ವರ್ಷ 20 ವರ್ಷಕ್ಕೆ ಹಿಂದೆ ಅಲ್ಲಿ ವಜ್ರ ವೈಡೂರ್ಯ ಇರ್ಬೋದು ಅಂತ ದೇವಸ್ಥಾನ ಎಲ್ಲ ಕೆಡೋಗ್ಬಿಟ್ಟು, ಆಮೇಲೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ಲೂ ಇತ್ತು, ಅದೂ ಅಷ್ಟೇ ಹಾಗೆ ಹಾಳ್ಗೆಡುವುದ್ರು. ಈಗ ಅದು ಕುದೂರು ಊರೊಳಗಡೆ ಇದೆ. ದೇವರಿಗೆ ಹಲವಾರು ಜನ ಭಕ್ತರಿದ್ದಾರೆ, ಬೆಂಗಳೂರಿನಿಂದ ಬಹಳಷ್ಟು ಭಕ್ತರಿದ್ದಾರೆ, ಭಾಳಷ್ಟು ಸೇವೆ ಮಾಡ್ತಾರೆ, ಈಗಲೂ ಮಾಡ್ತಾರೆ. ನೀವೆಲ್ಲ ಬನ್ನಿ ಒಂದು ಸಾರಿ ಕುದೂರಮ್ಮನ ಕೊಂಡ ನೋಡಿ. ಅಂತರ್ಗಂಗೆ ನಾನು ನಿಮಗೆ ನಿನ್ನೆ ಹೇಳಿದ್ದೀನಿ, ಅಲ್ಲ ಅದ್ರ ಕತೆ ಹೇಳಿದ್ದೀನಿ, ಅಂತರ್ಗಂಗೆ ಕತೆ ಹೇಳಿದ್ದೀನಿ. ಇಲ್ಲಿ ಪಂಚಲಿಂಗೇಶ್ವರ ಅಂತೇಳಿ. ಆಮೇಲೆ ಇನ್ನೊಂದು ವಿಷಯ, ನೀವು ಶಾಂತಲಾದೇವಿ ಹೆಸರು ಕೇಳಿದ್ದೀರಲ್ವ? ದ್ವಾರ ಸಮುದ್ರ ವಿಷ್ಣುವರ್ಧನ ಹೆಂಡತಿ ಶಾಂತಲಾದೇವಿ. ಆಕೆ ಪ್ರತಿ ವರ್ಷ ಇದೇ ಮಾರ್ಗದಲ್ಲಿ ಶಿವಗಂಗೆಗೆ ಹೋಗ್ತಾಯಿದ್ರು, ಇದೇ ಮಾರ್ಗದಲ್ಲಿ ಹೋಗ್ತಾಯಿದ್ರು. ಇಲ್ಲಿ ಅಲ್ಲೊಂದು ಅರವಂಟಿಕೆ ಮಾಡೋಳ ಎಮ್ಮ, ಆಮೇಲೆ ನಮ್ಮೂರಲ್ಲಿ ಒಂದು ಅರವಂಟಿಕೆ ಇತ್ತು, ಮುಂದೆ ಇನ್ನೊಂದು ವೀರಸಾಗರ ಅಂತ ಇದೆ, ಅಲ್ಲೊಂದು ಅರವಂಟಿಕೆ ಇತ್ತು. ಅವರು, ನೀವು ನಂಬ್ತಿರೋ ಇಲ್ವೋ, ಇತಿಹಾಸಜ್ಞರ ಪ್ರಕಾರ ಆಯಮ್ಮ ದೇವಾಂಗದವಳು ಶಾಂತಲಾದೇವಿ. ಆಕೆ ಬೆಟ್ಟದ ಮೇಲಿಂದ ಬಿದ್ದು ತೀರೋಗ್ಬಿಡ್ತಾರೆ. ಅದನ್ನು ಶಾಂತಲಾ ಮಂಟಪ ಅಂತ ಈಗ ಅಲ್ಲೊಂದು ಮಂಟಪ ಮಾಡಿದ್ದಾರೆ, ಶಾಂತಲಾ ಮಂಟಪ ಅಂತ. ತುದಿಗತ್ತಿದ್ರೆ ಅಷ್ಟೇ ನಿಮ್ಗೆ ಕಾಣೋದು ಶಾಂತಲಾ ಮಂಟಪ. ಬಸವಣ್ಣಂತ ಒತ್ತಿದ್ರೆ ಮಾತ್ರ ಕಾಣಿಸ್ತದೆ, ಬೇರೆ ಇನ್ನೆಲ್ಲೂ ಕಾಣಲ್ಲ ಆಯಮ್ಮನ ಮಂಟಪ. ಮತ್ತು ಆಕೆ ಶವನೂ ಅಷ್ಟೇ ಇಲ್ಲಾಸೆನೇ ತೊಗೊಂಡೋದ್ರು ಇಲ್ಲಿಗೆ, ಹಳೇಬೀಡಿಗೆ. ಈಗ ಹಳೇಬೀಡು, ಹಿಂದೆ ಅದು ದ್ವಾರ ಸಮುದ್ರ ಆಗಿತ್ತು. ಅದೊಂದು ವಿಶೇಷ ಇಲ್ಲಿ. ಇದಿಷ್ಟು ನಮ್ಮೂರ ಇತಿಹಾಸ. ನೀವೆಲ್ಲ ಬಂದಿದ್ದೀರಾ, ತುಂಬ ಸಂತೋಷ ಆಯಿತು. ನನ್ನಿಂದ ಎಷ್ಟು ಸಹಾಯ ಬೇಕೋ ಅಷ್ಟು ನಿಮಗೆ ಮಾಡಿದ್ದೀನಿ, ಮುಂದೇನು ಮಾಡ್ತೀನಿ. ಸಂಗೀತದ ಬಗ್ಗೆ ನೀವು ಏನು ಕೇಳಿದ್ರು ಹೇಳ್ಕೊಡ್ತೀನಿ, ಮೊಬೈಲ್ನಲ್ಲೂ ಹೇಳ್ಕೊಡ್ತೀನಿ. ಇಲ್ಲಿನ ನೀವು ಶಿಬಿರ ನಡೆಯೋ ತನಕ ಇರ್ತೀನಿ, ಅಷ್ಟೇ ಹೇಳಬಲ್ಲೆ. ನಮಸ್ಕಾರ ಎಲ್ಲರಿಗೂ.